ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗೆಳೆಯರೇ, ಯಾವಾಗ ಮನುಷ್ಯ ದಾರಿ ತಪ್ಪುತ್ತಾನೋ ಆಗ ಹಿರಿಯರ ಮಾತುಗಳು ಅವನಿಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ ಎಂದು ಹೇಳಲಾಗುತ್ತದೆ. ಇಂದು ನಾವು ಇಂತಹದ್ದೇ ಕೆಲವು ಅತ್ಯಮೂಲ್ಯವಾದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಂಬಿಕೆ ಇಡಿ, ನಿಮ್ಮ ಜೀವನವೇ ಬದಲಾಗುತ್ತದೆ. ಬನ್ನಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ವಿರೋಧಗಳನ್ನು, ಟೀಕೆಗಳನ್ನು ಕೇಳುವ ಅಭ್ಯಾಸ ಮಾಡಿಕೊಳ್ಳಿ. ಹಿರಿಯರು ಹೇಳುತ್ತಾರೆ, ಜೀವನದಲ್ಲಿ ಮೇಲಕ್ಕೆ ಏರಬೇಕಾದರೆ ನಿಮ್ಮ ಬಗೆಗಿನ ಟೀಕೆ ಟಿಪ್ಪಣಿಗಳನ್ನು ಕೇಳುವ ಅಭ್ಯಾಸ ಮಾಡಿಕೊಳ್ಳಬೇಕು. ಯಾಕೆಂದರೆ ಅವರ ಟೀಕೆಯೇ ತಿಳಿಸುತ್ತದೆ ನೀವು ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದೀರಿ ಎಂದು. ಅವರ ಪ್ರತಿಯೊಂದು ಮಾತಿಗೂ ಉತ್ತರ ಕೊಡುತ್ತಿದ್ದರೆ ನಿಮ್ಮ ಗುರಿಯ ಮೇಲಿನ ಧ್ಯಾನ ತಪ್ಪುತ್ತದೆ. ನೆನಪಿರಲಿ, ಪ್ರತಿ ಸಲ ಚಪ್ಪಾಳೆಯನ್ನು ಪ್ರಶಂಸಿಸಲಷ್ಟೇ ಹೊಡೆಯಲಾಗುವುದಿಲ್ಲ, ಕೆಲವು ಸಲ ಶಬ್ದವನ್ನು ಮಾಡಲು ಕೂಡ ಹೊಡೆಯಲಾಗುತ್ತದೆ. ಎರಡನೆಯದಾಗಿ, ಪ್ರತಿ ಸಮಸ್ಯೆಗೂ 3 ದಾರಿಗಳಿರುತ್ತವೆ. ಒಂದು, ಅದನ್ನು ಸ್ವೀಕರಿಸುವುದು, ಇಲ್ಲವೇ ಬದಲಾಯಿಸುವುದು, ಇಲ್ಲದಿದ್ದರೆ ಅದನ್ನು ಬಿಟ್ಟು ಬಿಡುವುದು. ಯಾವ ವ್ಯಕ್ತಿ ಈ 3 ಮಾರ್ಗಗಳನ್ನು ತಿಳಿದುಕೊಳ್ಳುತ್ತಾನೋ ಅವನು ತನ್ನ ಜೀವನದ ಚಿಕ್ಕ ಚಿಕ್ಕ ಸಮಸ್ಯೆಗಳಲ್ಲೂ ನಗುವುದನ್ನು ಕಲಿತುಕೊಳ್ಳುತ್ತಾನೆ. ಮೂರನೆಯದಾಗಿ, ನಿಮ್ಮ ಗೆಲುವೇ ನಿಮ್ಮ ಗುಣದ ಪ್ರಮಾಣಪತ್ರವಲ್ಲ. ಕತ್ತೆಗಳು ಗೆದ್ದರೆ ಅವು ಕುದುರೆಗಿಂತ ಉತ್ತಮವಾಗುತ್ತವೆಯೇ? ಅಂದರೆ ಅದರ ಅರ್ಥ ಸಫಲತೆಯೇ ಶ್ರೇಷ್ಠತೆಯಲ್ಲ. ಪ್ರಪಂಚದಲ್ಲಿ ಎಷ್ಟೋ ಸಲ ಪರಿಸ್ಥಿತಿ ಗೆದ್ದು ಬಿಡುತ್ತದೆ, ಆದರೆ ಮನುಷ್ಯ ಸೋಲುತ್ತಾನೆ. ನಾಲ್ಕನೆಯದಾಗಿ, ಸಂಘದೋಷ ಬಹಳ ಆಳವಾಗಿರುತ್ತದೆ. ಜ್ಞಾನಿಯೊಬ್ಬರು ಹೇಳಿದಂತೆ, ಮೂರ್ಖನ ಸಂಘದಿಂದ ಜ್ಞಾನ ಕಡಿಮೆಯಾಗುತ್ತದೆ, ಅತೀ ಭೋಜನದಿಂದ ವೇಗ ಕಡಿಮೆಯಾಗುತ್ತದೆ. ಈ 2 ವಾಕ್ಯಗಳಲ್ಲೇ ಇಡೀ ಜೀವನದ ಪಾಠ ಅಡಗಿದೆ. ನೀವು ಯಾರೊಂದಿಗೆ ಕುಳಿತುಕೊಳ್ಳುತ್ತೀರಿ, ಏನನ್ನು ಸೇವಿಸುತ್ತೀರಿ, ಏನನ್ನು ಮಾತನಾಡುತ್ತೀರಿ, ಇದೇ ನಿಮ್ಮ ಚರಿತ್ರೆ ಮತ್ತು ಭವಿಷ್ಯವನ್ನು ರೂಪಿಸುತ್ತದೆ. ಐದನೆಯದಾಗಿ, ಸಂಪತ್ತನ್ನಲ್ಲ ಸಂಸ್ಕಾರವನ್ನು ನೀಡಿ. ನಿಮ್ಮ ಮಕ್ಕಳು ನಿಮ್ಮ ಹೆಸರನ್ನು ಬೆಳಗಿಸಬೇಕಾದರೆ ಅವರಿಗೆ ಸಂಪತ್ತಲ್ಲ, ಶಿಕ್ಷಣ ಮತ್ತು ಸಂಸ್ಕಾರವನ್ನು ನೀಡಬೇಕು. ಪಕ್ಷಿಗಳು ಅವುಗಳ ಮರಿಗಳಿಗೆ ಗೂಡನ್ನು ಕಟ್ಟಿಕೊಡುವುದಿಲ್ಲ, ಹಾರಲಷ್ಟೇ ಕಲಿಸಿಕೊಡುತ್ತವೆ. ಈ ಸಂಸ್ಕಾರಗಳು ರೆಕ್ಕೆಯಂತೆ ಮನುಷ್ಯನನ್ನು ಯಾವುದೇ ಬಿರುಗಾಳಿಗೆ ಸಿಲುಕಿ ಬೀಳದಂತೆ ಮೇಲಕ್ಕೆ ಹಾರಲು ಸಹಾಯ ಮಾಡುತ್ತವೆ. ಆರನೆಯದಾಗಿ, ಕಲಿಯುಗದ ಸತ್ಯ. ಈ ಕಲಿಯುಗದಲ್ಲಿ ಸುಳ್ಳು ಹೇಳುವವರನ್ನು ಇಷ್ಟಪಡಲಾಗುತ್ತದೆ ಮತ್ತು ಸತ್ಯ ಹೇಳುವವನು ಏಕಾಂಗಿಯಾಗಿ ಬಿಡುತ್ತಾನೆ. 7. ಪತಿ ಪತ್ನಿಯ ಆದರ ಸಮ್ಮಾನ. ಯಾವ ಹೆಂಡತಿ ತನ್ನ ಗಂಡನನ್ನು ಕೆಳಗಿಟ್ಟು ಮಾತನಾಡುತ್ತಾಳೋ ಅವಳು ಕೂಡ ಅದರ ಅಡಿಯಲ್ಲೇ ಉಳಿಯುತ್ತಾಳೆ. ಯಾವ ಹೆಂಡತಿ ತನ್ನ ಗಂಡನಿಗೆ ಗೌರವ ಕೊಡುತ್ತಾಳೋ ಅವಳು ಅಷ್ಟೇ ಎತ್ತರದ ಸ್ಥಾನವನ್ನು ಪಡೆಯುತ್ತಾಳೆ. 8ನೆಯದಾಗಿ, ಸ್ವಾರ್ಥಿ ಮನುಷ್ಯರು ಧೂಳಿಗೆ ಸಮ. ಸ್ವಾರ್ಥಿ ಮನುಷ್ಯರು ಮತ್ತು ಧೂಳಿನ ಕಣಕ್ಕೆ ಹೆಚ್ಚೇನು ವ್ಯತ್ಯಾಸವಿರುವುದಿಲ್ಲ. ಗಾಳಿ ಯಾವ ಕಡೆ ಬೀಸುತ್ತದೆಯೋ ಧೂಳು ಆ ಕಡೆಗೆ ಹೋಗಿ ಬೀಳುತ್ತದೆ. ಇಂತಹ ಜನರು ಕೇವಲ ಸಮಯಕ್ಕೆ ತಕ್ಕ ಹಾಗೆ ಬಣ್ಣವನ್ನು ಬದಲಾಯಿಸುತ್ತಾರೆ. ಧ್ಯಾನ ಕೊಡಿ, ಇಂತಹ ಜನರು ಸದಾ ನಿಮ್ಮ ಕಣ್ಣಲ್ಲಿ ಮಣ್ಣೆರಚುವ ಕೆಲಸವನ್ನು ಮಾಡುತ್ತಾರೆ. ಇನ್ನು ಕೊನೆಯದಾಗಿ, ಕೊಡುವುದನ್ನು ಕಲಿತುಕೊಳ್ಳಿ. ಯಾರಿಗೆ ಕೊಡುವ ಗುಣವಿರುತ್ತದೆಯೋ ಅವರ ಬಳಿ ಸದಾ ಏನಾದರೂ ಮರಳಿ ಬರುತ್ತದೆ. ಯಾಕೆಂದರೆ ನೀವು ಹಂಚಿದಷ್ಟು ಹೆಚ್ಚಾಗುತ್ತದೆ. ಹಿರಿಯರು ಹೇಳಿದಂತೆ, ಜೀವನದಲ್ಲಿ ನೆಮ್ಮದಿ ಬೇಕಾದರೆ ಇತರರಿಗೆ ಕೊಡುವುದನ್ನು, ಸಹಾಯ ಮಾಡುವುದನ್ನು, ಇತರರಿಗೋಸ್ಕರ ಬದುಕುವುದನ್ನು ಕಲಿತುಕೊಳ್ಳಬೇಕು. ಗೆಳೆಯರೇ, ಉತ್ತಮ ಜೀವನವನ್ನು ನಡೆಸಲು ಹಿರಿಯರು ಕೊಟ್ಟ ಸಲಹೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.